ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ತಾವೇನಾದರೂ ಫಸ್ಟ್ ಟೈಮಿಗೆ ವಿಸಿಟ್ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮ್ಗೊಂದೊಂದು ವಿಡಿಯೋ ಮುಖಾಂತರ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೀ ಇದೆ. ಸೊ ಇದೇ ರೀತಿಯ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಒಂದು ಲೈಕ್ ಕೊಡಿ. ಸೊ ಈಗಲೇ ಲೈಕ್ ಮಾಡಿ. ಸೊ ನೀವು ಮಾಡೋ ಒಂದು ಲೈಕ್ ನನಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ, ನನಗೆ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಕೂಡಲೇ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣಂತೆ. ಸೊ ಅದೇನೆಂದರೆ ತುಂಬ ಜನ ಪೇಟಿಎಮ್ ಮುಖಾಂತರ, ಫೋನ್ಪೇ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸನ್ನು ತಾವೆಲ್ಲರೂ ಹೇಗೆ ಯಾವ ರೀತಿ ಚೆಕ್ ಮಾಡೋದನ್ನು ತಾವೆಲ್ಲರೂ ತಮಗೆಲ್ಲರೂ ಗೊತ್ತಿದೆ ಮತ್ತು ಕಲಿತು ಕೂಡ ತಾವೆಲ್ಲರೂ ಕಲ್ತಿದ್ದೀರಿ. ಸೊ ಇವತ್ತೊಂದು ವಿಡಿಯೋದಲ್ಲಿ ಅದೇನೆಂದರೆ ಎಸ್ ಬಿ ಐ ಯೋನೋ ಆ್ಯಪಲ್ಲಿ ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, ಸೊ ಯೋನೋ SBI ಆ್ಯಪಲ್ಲಿ ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಂತ. ಸೊ ಇನ್ನು ಕೆಲವರಿಗೆ ಗೊತ್ತಿರೋದೇ ಇಲ್ಲ. ಸೊ ಯಾರು ಗೊತ್ತಿಲ್ಲ ಅಂಥವ್ರು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಕಡೆ ತನಕ ನೋಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ಅಂತ. ಫಸ್ಟ್ ನಿಮ್ಮ ಮೊಬೈಲಲ್ಲಿ SBI ಯೋನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಸೆಕೆಂಡು ಅದರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ನಿಮಗೇನಾದರೂ ATM ಕಾರ್ಡ್ ಇದ್ದರೆ ಮಾತ್ರ SBI ಯೋನೋ ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಥರ್ಡು ಏನಪ್ಪ ಅಂದರೆ, ನೀವು ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಯಾವ ರೀತಿ SBI ಆ್ಯಪಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನು ಗೊತ್ತಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ಜಸ್ಟ್ ಇವತ್ತು ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಯೋನೋ SBI ಆ್ಯಪನ್ನು ಓಪನ್ ಮಾಡಿ. ಸೊ ನಾನು ಯೋನೋ SBI ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಓಪನ್ ಮಾಡಿದಾಗ ನಿಮ್ಮ ಪಿನ್ನನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪಿನ್ನನ್ನು ಓಪನ್ ಮಾಡಿದಾಗ ಈ ರೀತಿ ಪಿನ್ನನ್ನು ಎಂಟ್ರ್ ಮಾಡಿದಾಗ ಸೊ ಏನು SBI ನಿಮ್ಮ ಅಕೌಂಟು ಶೋ ಆಗುತ್ತೆ. ಸೊ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ನೀವು ಜಸ್ಟು ವಿತಿನ್ ಸೆಕೆಂಡಲ್ಲಿ ಅಕೌಂಟ್ ಬ್ಯಾಲೆನ್ಸು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ತಿಳ್ಕೊಬೋದು. ಏನು ಜಾಸ್ತಿ ಇದಿಲ್ಲ. ಸೊ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ಲೈಕ್ ಕೊಡಿ. ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಲೈಕ್ ಮಾಡಿ. ಇದ್ರ ಮೇಲೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ, ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಮತ್ತು ಯಾವ ಮೋಡ್ ಮುಖಾಂತರ ಅಕೌಂಟನ್ನು ಕ್ರಿಯೇಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಬ್ಯಾಂಕ್ ಥ್ರೂ ಮಾಡ್ಬೋದು, ATM ಕಾರ್ಡ್ ಥ್ರೂ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೂ ಕೂಡ ಅದ್ರ ಥ್ರೂ ಮಾಡ್ಬೋದು. ಥರ್ಡ್ ಆಪ್ಷನ್ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಬಟ್ ಎರಡು ಆಪ್ಷನ್ಗಳಿದೆಯಲ್ಲ, ಬ್ಯಾಂಕು ಮತ್ತು ATM ಕಾರ್ಡ್ ಮುಖಾಂತರ ಮಾಡ್ಕೋಬೋದು. ಸೊ ತಾವು ತುಂಬ ಸಿಂಪಲ್ ಇದೆ. ಅದ್ರ ಬಗ್ಗೆ ನೀವು ವಿಡಿಯೋ ಬೇಕಂದ್ರೆ ನಾನು ಮಾಡ್ತೀನಿ. ಸೊ ಜಸ್ಟ್ ಇವತ್ತು ಅಕೌಂಟ್ ಬ್ಯಾಲೆನ್ಸ್ ನೋಡೋಣ ಅಂತ. ಜಸ್ಟ್ ಈ ರೀತಿ ಇಂಟರ್ಫೇಸ್ ಕಾಣಿದಾಗ ಸೊ ನೀವು ಏನು ಮಾಡಬೇಕಂದ್ರೆ ಅಕೌಂಟ್ಸ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡೈರೆಕ್ಟಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಶೋ ಆಯಿತು. ಸೊ ಈ ರೀತಿ ನಿಮ್ಗೇನಾದರೂ ಯೋನೋ SBI ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಬ್ಯಾಂಕ್ ಬ್ಯಾಲೆನ್ಸನ್ನು ಈ ರೀತಿ ಆರಾಮಾಗಿ ಚೆಕ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಾವೆಲ್ಲರೂ ಏನೋ SBI ಆ್ಯಪಲ್ಲಿ ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋಣ ತಾವೆಲ್ಲರೂ ಕಲ್ತಿದ್ದೀರಾ. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಉತ್ತಮವಾಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀನಿ. ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಅತಿ ಅವಶ್ಯಕ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.